ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5 ಅಂಕದ ಪ್ರಶ್ನೆಗಳು. 35ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಕಂಬ ಮತ್ತು ಒಂದು ಗೋಪುರವು ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಕಂಬದ ಎತ್ತರ 6 ಮೀಟರ್ ಮತ್ತು ಗೋಪುರದ ಪಾದದಿಂದ ಕಂಬದ ಮೇಲ್ತುದಿಗೆ ಇರುವ ಉನ್ನತ ಕೋನವು 30 ಡಿಗ್ರಿ ಆಗಿದೆ. ಕಂಬದ ಮೇಲ್ತುದಿಯಿಂದ ಗೋಪುರದ ಮೇಲ್ತುದಿಗೆ ಇರುವ ಉನ್ನತ ಕೋನವು ಚಿತ್ರದಲ್ಲಿ ತೋರಿಸಿರುವಂತೆ 60 ಡಿಗ್ರಿ ಆಗಿದೆ. ಗೋಪುರದ ಎತ್ತರವನ್ನು ಅಂದ್ರೆ ಸಿಡಿ ಏನಾಗಿದೆ ಮಕ್ಕಳೇ? ಗೋಪುರದ ಎತ್ತರ ಹಾಗೂ ಕಂಬದ ಮೇಲ್ತುದಿ ಮತ್ತು ಗೋಪುರದ ಮೇಲ್ತುದಿ ಇರುವ ದೂರವನ್ನು ಅಂದ್ರೆ ಎಸಿ, ಇದರ ಅಂತರವನ್ನ ಕಂಡು ಹಿಡಿಯಿರಿ. ಸೊ ನಾವಿಲ್ಲಿ ಕೋನ ಎ ಏನಿದೆ 60 ಡಿಗ್ರಿ, ಕೋನ ಡಿ ಏನಿದೆ 30 ಡಿಗ್ರಿ ಆಗಿದೆ. ಸೊ ಇಲ್ಲಿ ನಾವೇನ್ ಮಾಡೋಣ, ಬಿಡಿಯ ಅಳತೆಯನ್ನ ಕಂಡು ಹಿಡಿಯೋಣ. ಸೊ ಬಿಡಿಯ ಅಳತೆ ಕಂಡು ಹಿಡಿಬೇಕಂದ್ರೆ ತ್ರಿಭುಜ ಎಬಿಡಿ, ತ್ರಿಭುಜ ಎಬಿಡಿ ಯಲ್ಲಿ ಕೋನ 30 ಡಿಗ್ರಿಗೆ ಅಭಿಮುಖ ಬಾಹು ಎಬಿ ಆದರೆ ಬಿಡಿ ಏನಾಗತ್ತೆ ಮಕ್ಕಳೇ? ಪಾರ್ಶ್ವಬಾಹು ಆಗತ್ತೆ. ಸೊ ಟ್ಯಾನ್ ಥೀಟಾ, ಟ್ಯಾನ್ 30 ಡಿಗ್ರಿಯಿಂದ ನಾವೇನ್ ಮಾಡೋಣ, ಬಿಡಿಯ ಅಳತೆಯನ್ನ ಹುಡ್ಕೋಣ ಮಕ್ಕಳೇ. ತ್ರಿಭುಜ ಎಬಿಡಿ ಯಲ್ಲಿ ಟ್ಯಾನ್ 30 ಡಿಗ್ರಿ ಏನಾಗುತ್ತೆ? ಎಬಿ ಡಿವೈಡೆಡ್ ಬೈ ಬಿಡಿ. ಟ್ಯಾನ್ 30 ಡಿಗ್ರಿ 1/√3 ಇಸ್ ಈಕ್ವಲ್ ಟು ಎಬಿಯ ಅಳತೆ ಎಷ್ಟಿದೆ? 6 ಮೀಟರ್ ಡಿವೈಡೆಡ್ ಬೈ ಬಿಡಿ. ಸೊ ಬಿಡಿ ಈಕ್ವಲ್ ಟು ಏನಾಗುತ್ತೆ? 6√3 ಮೀಟರ್. ಸೊ ಇಲ್ಲಿ ಬಿಡಿ ಯಾವುದಕ್ಕೆ ಸಮನಾಗಿದೆ? ಎಇಗೆ ಸಮನಾಗಿದೆ. ಹಾಗಾದ್ರೆ ಇಲ್ಲಿ ಬಿಡಿ 6√3 ಆದ್ರೆ ಎಇ ಕೂಡ ಏನಾಗತ್ತೆ ಮಕ್ಕಳೇ? 6√3 ಮೀಟರ್ ಆಗತ್ತೆ. ಸೊ ಈಕ್ವಲ್ ಟು ಏನಾಗತ್ತೆ? ಎಇ. ಓಕೆ. ಸೊ ಈಗ ನಾವು ತ್ರಿಭುಜ ಎಇಸಿ ಅನ್ನ ನೋಡೋಣ. ತ್ರಿಭುಜ ಎಇಸಿ ಯಲ್ಲಿ ತ್ರಿಭುಜ ಎಇಸಿ ಯಲ್ಲಿ ಟ್ಯಾನ್ 60 ಡಿಗ್ರಿ ಏನಾಗುತ್ತೆ ಮಕ್ಕಳೇ? ಸಿಇ ಡಿವೈಡೆಡ್ ಬೈ ಎಇ ಆಗತ್ತೆ. ಸೊ ಈಗ ಏನಾಯ್ತು ಇಲ್ಲಿ? ಟ್ಯಾನ್ 60 ಡಿಗ್ರಿ ಅಂದ್ರೆ √3 ಈಕ್ವಲ್ ಟು ಸಿಇ ಡಿವೈಡೆಡ್ ಬೈ ಎಇ ಯಾವುದಕ್ಕೆ ಸಮನಾಗಿದೆ? ಬಿಡಿಗೆ ಸಮನಾಗಿದೆ. ಹಾಗಾದ್ರೆ ಬಿಡಿ ಎಷ್ಟು ಬರುತ್ತೆ? 6√3 ಮೀಟರ್. ಸೊ ಸಿಇ ಈಕ್ವಲ್ ಟು ಏನಾಗತ್ತೆ ಮಕ್ಕಳೇ? 6√3 ಇಂಟು √3. ಸೊ ಇದೇನ್ ಬರುತ್ತೆ? 6 ಇಂಟು √3 ಇಂಟು √3 ಏನಾಗತ್ತೆ ಮಕ್ಕಳೇ? 3. 6 3 18 ಮೀಟರ್. ಹಾಗಾದ್ರೆ ಸಿಇ ಎಷ್ಟು ಬರುತ್ತೆ? 18 ಮೀಟರ್. ಸೊ ಇಲ್ಲಿ ಸಿಇ ಅಳತೆ ಎಷ್ಟು ಬಂದಿದೆ? 18 ಮೀಟರ್. ಸೊ ಇಲ್ಲಿ ಎಬಿ ಇಡಿಗೆ ಸಮನಾಗಿದೆ. ಹಾಗಾಗಿ ಎಬಿ 6 ಮೀಟರ್ ಆದ್ರೆ ಇಡಿ ಕೂಡ ಏನಾಗುತ್ತೆ ಮಕ್ಕಳೇ? 6 ಮೀಟರ್ ಇರತ್ತೆ. ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ? ಎಸಿಯ ಅಳತೆಯನ್ನ ಹೇಳ್ಬೇಕು. ಹಾಗಾಗಿ ಇಲ್ಲಿ ನಾವು ಎಇ ಡಿವೈಡೆಡ್ ಬೈ ಎಸಿಯ ಅನುಪಾತವನ್ನ ತಗೊಳ್ಳೋಣ. ಸೊ ಇದು ಯಾವ್ದಾಗತ್ತೆ? ಸೈನ್ 60 ಡಿಗ್ರಿ ಆಗತ್ತೆ ಅಲ್ವಾ? ಹಾಗಾಗಿ ಇಲ್ಲಿ ನಾವೇನ್ ಮಾಡೋಣ? ತ್ರಿಭುಜ ಎಇಸಿ ಯಲ್ಲಿ ಸೈನ್ 60 ಡಿಗ್ರಿ ಈಕ್ವಲ್ ಟು ಏನಾಗತ್ತೆ ಮಕ್ಕಳೇ? ಸಿಇ ಡಿವೈಡೆಡ್ ಬೈ ಎಸಿ ಆಗತ್ತೆ. ಸೊ ಸೈನ್ 60 ಡಿಗ್ರಿ ಅಂದ್ರೆ √3/2 ಆಗತ್ತೆ ಅಲ್ವಾ? ಸೊ ಈಕ್ವಲ್ ಟು ಸಿಇ 18 ಮೀಟರ್ ಡಿವೈಡೆಡ್ ಬೈ ಎಸಿ ಅಲ್ವಾ? ಸೊ ಇದೇನಾಗುತ್ತೆ? ಎಸಿ ಈಕ್ವಲ್ ಟು 18 ಇಂಟು 2 ಡಿವೈಡೆಡ್ ಬೈ √3 ಆಗಿದೆ.
ಸೊ ಇದೇನಾಗತ್ತೆ ಎ ಸಿ ಈಕ್ವಲ್ ಟು 18 ಎರಡ್ಲೆ 36 18 ಎರಡ್ಲೆ 36 ಡಿವೈಡೆಡ್ ಬೈ √3 ಆಗತ್ತೆ. ಸೊ ನಾವೇನ್ ಮಾಡೋಣ, ಅಂಶಕ್ಕೆ ಮತ್ತು ಛೇದಕ್ಕೆ ವರ್ಗಮೂಲ 3ರಿಂದ ಗುಣಿಸಿದಾಗ ಸೊ ಇದೇನ್ ಬರುತ್ತೆ 36 ಇಂಟು √3 ಡಿವೈಡೆಡ್ ಬೈ √3 ಇಂಟು √3 ಏನಾಗತ್ತೆ ಮಕ್ಕಳೇ 3 ಆಗತ್ತೆ. ಸೊ 3 1 3 3 1 3 3 2 6. ಹಾಗಾದ್ರೆ ಎ ಸಿ ಎಷ್ಟು ಬಂದಿದೆ 12 √3 ಮೀಟರ್. ಓಕೆ, ಸೊ ನಮಗೆ ಎ ಸಿ ಯ ಬೆಲೆ ಗೊತ್ತಾಗಿದೆ. ಸೊ ನಾವೀಗ ಏನ್ ಮಾಡ್ಬೇಕಾಗಿದೆ, ಎಡಿಯ ಸಿಡಿಯ ಎತ್ತರವನ್ನ ಹೇಳ್ಬೇಕು. ಸಿಡಿ ಅಂದ್ರೆ ಏನಾಗತ್ತೆ ಸಿಇ ಪ್ಲಸ್ ಇಡಿ ಆಗತ್ತೆ ಅಲ್ವಾ. ಹಾಗಾಗಿ ಸಿಡಿ ಈಕ್ವಲ್ ಟು ಏನಾಗತ್ತೆ ಮಕ್ಕಳೇ ಸಿಇ ಪ್ಲಸ್ ಡಿಇ ಆಗತ್ತೆ. ಸಿಇ 18 ಮೀಟರ್ ಆದ್ರೆ ಡಿಇ ಎಷ್ಟಿದೆ 6 ಮೀಟರ್ ಇದೆ. ಸೊ ಇವುಗಳನ್ನ ಕೂಡಿದಾಗ 24 ಮೀಟರ್. ಹಾಗಾದ್ರೆ ಸಿಡಿ ಯ ಅಳತೆ ಎಷ್ಟು ಬಂದಿದೆ ಮಕ್ಕಳೇ 24 ಮೀಟರ್. ಓಕೆ.